ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆ ಕೈ ಮುಖಂಡ ಅಶ್ಲೀಲ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 12ರಂದು ಬ್ಯಾನರ್ ವಿಚಾರವಾಗಿ ಕಮಿಷನರ್ ಮಾತನಾಡಿದ್ದಾರೆ. ಶಿಡ್ಲಘಟ್ಟದ ಮೇಲೂರಿನಲ್ಲಿ ಶಾಸಕ ರವಿಕುಮಾರ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೌರಾಯುಕ್ತೆ ಕೈ ಮುಖಂಡ ಅಶ್ಲೀಲ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 12ರಂದು ಬ್ಯಾನರ್ ವಿಚಾರವಾಗಿ ಕಮಿಷನರ್ ಮಾತನಾಡಿದ್ದಾರೆ. ಶಿಡ್ಲಘಟ್ಟದ ಮೇಲೂರಿನಲ್ಲಿ ಶಾಸಕ ರವಿಕುಮಾರ್ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ನವರ ಸಂಸ್ಕೃತಿ ಏನು ಅಂತ ಪದ ಬಳಕೆಯಿಂದ ಗೊತ್ತಾಗ್ತಿದೆ. ಡಿಸಿಎಂ ಡಿಕೆ ಬೆಂಬಲ ಅಂತ ರಾಜೀವ್ ಗೌಡ ದರ್ಪವನ್ನ ಮಾಡ್ತಿದ್ದಾರೆ, ದರ್ಪವನ್ನ ತೋರ್ತಿದ್ದಾರೆ. ಅವರು ಮಾತನಾಡ್ತಾ ಇರುವಂತಹ ಪದ ಬಳಕೆಯಲ್ಲೇ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನವರ ಸಂಸ್ಕೃತಿ ಏನು ಅಂತ. ಇಂಥವರನ್ನ ಕಾಂಗ್ರೆಸ್ ಕೂಡಲೇ ಪಕ್ಷದಿಂದ ತೆಗಿಬೇಕು. ನಾನು ಪೌರಾಯುಕ್ತ ಹೆಣ್ಣು ಮಗಳ ಪರವಾಗಿ ನಿಲ್ತೇನೆ. ಹೊರಗಡೆಯಿಂದ ಬಂದು ಈ ರೀತಿ ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ. ಜೆಡಿಎಸ್ ನಿಂದ ಹೋರಾಟವನ್ನ ಮಾಡ್ತೀವಿ ಅಂತ ಇದೀಗ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಡ್ಲಘಟ್ಟದ ಮೇಲೂರಿನಲ್ಲಿ ಶಾಸಕ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರು. ಬನ್ನಿ ಏನ್ ಹೇಳಿದ್ದಾರೆ ಕೇಳಿಸ್ಕೊಂಬರೋಣ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಗರಸಭೆ ಆಯುಕ್ತರ ವಿರುದ್ಧವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಕ್ಕೆ ಬಂದಿರತಕ್ಕಂಥ ರಾಜೀವ್ ಗೌಡರು 12ನೇ ತಾರೀಕು ಸಾಯಂಕಾಲ ಏನಿವತ್ತು ಬ್ಯಾನರ್ ವಿಚಾರವಾಗಿ ಅವರು ಮಾತಾಡಿರ್ತಕ್ಕಂಥ ಆಡಿಯೋವನ್ನು ಇವತ್ತು ಬೆಳಗ್ಗೆ 11 ಗಂಟೆಯಲ್ಲಿ ನಮ್ಮ ಗಮನಕ್ಕೆ ಬಂತು. ಆ ಬಂದಂಥ ಸಂದರ್ಭದಲ್ಲಿ ಆ ಒಂದು ನಗರಸಭೆ ಆಯುಕ್ತರನ್ನ ನಾವೇ ಕರೆಸಿ ಏನಿವತ್ತು ಯಾಕೆ ಈ ಥರ ಆಯಿತು ಅಂತ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಂಥ ಆಡಿಯೋನ ನಾವು ಗಮನಿಸಿದಾಗ ಇವತ್ತು ಅವರು ಮಾತಾಡಿರ್ತಕ್ಕಂಥ ಒಂದು ಗೂಂಡಾ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಾವು ಗಮನಿಸಿ ಇವತ್ತು ಅವ್ರಿಗೆ ಏನಿವತ್ತು ಒಬ್ಬ ಮಹಿಳೆ ಅಧಿಕಾರಿ ನಗರಸಭೆ ಆಯುಕ್ತರು ಆದಂಥ ಅಮೃತ ಅವ್ರನ್ನ ಇವತ್ತು ರಾಜೀವ್ ಗೌಡರು ಮಾತಾಡಿರ್ತಕ್ಕಂಥದ್ದು ಇವತ್ತು ಇಡೀ ಕ್ಷೇತ್ರದಲ್ಲಿ JDS ಪಕ್ಷ ಆ ಒಂದು ಮಹಿಳಾ ಅಧಿಕಾರಿಗಳ ಪರವಾಗಿ ಇವತ್ತು ನಿಂತು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಧರಣಿಯನ್ನು ಮಾಡಿ ಇವತ್ತು ಆ ರಾಜೀವ್ ಗೌಡರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗಳನ್ನ ಮಾಡಿ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ. ಮತ್ತು ನಗರಸಭೆ ಆಯುಕ್ತರು ಸಹ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಲಿಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವತ್ತು ಅವ್ರ ಮೇಲೆ ಕೇಸನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದಲ್ಲಿ ಏನಿವತ್ತು ಅಧಿಕಾರಿಗಳ ಹತ್ರ ನಾವು ವಿಶ್ವಾಸದಿಂದ 32 ತಿಂಗಳಿನಿಂದ ನಾವು ಕೆಲಸ ಮಾಡಿಸ್ತಾ ಇದ್ದೀರಿ. ಇವತ್ತು ಈ ಒಂದು ಪ್ರಕರಣ ಬಳ್ಳಾರಿ ಆದಮೇಲೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಈ ಒಂದು ಬ್ಯಾನರ್ ಪ್ರಕರಣ ಕಾಂಗ್ರೆಸ್ ಪಕ್ಷ ಇದಕ್ಕೆ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಗರಸಭೆ ಆಯುಕ್ತ ಶಿಡ್ಲಘಟ್ಟ ಪೌರಾಯುಕ್ತೆ ಕೈ ಮುಖಂಡ ಅಶ್ಲೀಲ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರವಿಕುಮಾರ್ ಮಾತನಾಡಿರುವಂತದ್ದು. ಶಿಡ್ಲಘಟ್ಟ ಶಾಸಕ ಇದೀಗ ಹೇಳಿಕೆಯನ್ನ ಕೂಡ ಕೊಟ್ಟರು. ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಪದ ಬಳಕೆಯಲ್ಲಿ ಗೊತ್ತಾಗ್ತಾ ಇದೆ ಅವರ ಸಂಸ್ಕಾರ ಏನು ಅಂತ. ಹೆಣ್ಮಗಳು ಅಂತಾನು ನೋಡ್ದಲೆ, ಅಧಿಕಾರಿ ಅಂತ ನೋಡ್ದಲೆ ಈ ರೀತಿಯಾಗಿ ಪದ ಬಳಕೆ ಮಾಡಿರೋದು ಸರಿ ಇಲ್ಲ ಅಂತ ಇದೀಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ.